ಅಪ್ಪು ಅವರ ಸಮಾಧಿ ಬಳಿ ಅಭಿಮಾನಿಗಳು ಇನ್ನೂ ಕೂಡ ಬರ್ತಾಯಿದ್ದಾರೆ. ಅಂದರೆ ಮಧ್ಯರಾತ್ರಿಯಿಂದನೂ ಕೂಡ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಪಟಾಕಿಯನ್ನು ಸಿಡಿಸಿ ಒಂದು ರೀತಿಯಾಗಿ ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿರುವಂಥದ್ದು. ಹಾಗೆ ಅಭಿಮಾನಿಗಳನ್ನು ಇನ್ನಷ್ಟು ನಾನು ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ ನೀವು? ಸರ್, ನಾನು ತೀರ್ಥಹಳ್ಳಿಯಿಂದ ಬಂದಿದ್ದೀನಿ, ಶಿವಮೊಗ್ಗ. ಅಪ್ಪು ಅಂದರೆ ಒಂದು ಶಕ್ತಿ. ಬಹುಶಃ ಅವ್ರು ಕೊಟ್ಟಿರ್ತಕ್ಕಂಥ ಸಮಾಜಕ್ಕೆ ಕೊಡುಗೆಗಳು, ಅವ್ರು ಮಾಡಿರ್ತಕ್ಕಂಥ ದಾನ ಧರ್ಮ, ಅವರು ಫಿಲ್ಮ್ ಇಂಡಸ್ಟ್ರಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಕೊಡುಗೆಗಳಿದ್ದಾವಲ್ಲ, ಅಪಾರ. ಎಲ್ಲರೂ ಮಾಡಿದ್ದಾರೆ. ಬಟ್ ಇದು ವಿಶೇಷವಾದ ವ್ಯಕ್ತಿ ಸರ್. ಒಂದು ಅವ್ರು ಇಷ್ಟೊಂದು ಜನ ಸಂಪಾದನೆ ಮಾಡಿದ್ದಾರೆ ಅಂತಂದರೆ ಬಹುಶಃ ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಮಾಡಿರ್ತಕ್ಕಂಥ ಏನು ಹೇಳ್ತಾರೆ, ಬಲಗೈಲಿ ಕೊಟ್ಟರೆ ಎಡಗೈ ಗೊತ್ತಾಗಬಾರ್ದು ಅಂತೇಳಿ ಅಂಥ ಸಾಕಷ್ಟು ಸಾಧನೆಗಳು ಮಾಡಿದ್ದಾರೆ. ಅದು ಸಾಕಷ್ಟು ಜನ ಮೆಚ್ಚಿಕೊಂಡಿದ್ದಾರೆ. ಬಹುಶಃ ಅವ್ರು ಇದ್ದಿದ್ರೆ ಇವತ್ತು ಇನ್ನೂ ಕೂಡ ಸಮಾಜಕ್ಕೆ ಭಾಳ ಒಳ್ಳೆಯದಾಗ್ತಿತ್ತು. ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊತೀನಿ ಸರ್. ಮಲೆನಾಡು ಭಾಗದಿಂದ ಬಂದಿದ್ದೀರಾ. ಅಷ್ಟೇ ಕೆಲಸ ಇದ್ರೂ ಕೂಡ ಒತ್ತಡ, ಮಲೆನಾಡು ಒಂದು ರೀತಿಯಲ್ಲಿ ಒಂದು ರೀತಿಯಾಗಿ ಯಾವಾಗಲೂ ಕೂಡ ಕೆಲಸ ಇರುತ್ತೆ. ಒತ್ತಡದಲ್ಲಿ ಕೂಡ ಬಂದಿರಿ. ಯಾರೆಲ್ಲ ಬಂದಿದ್ದೀರಾ, ಏನು ಹೇಳಲಿಕ್ಕೆ ಬಯಸ್ತೀರಿ? ಇವತ್ತು ನಮ್ಮೊಂದಿಗೆ ಅವರು ದೈಹಿಕವಾಗಿಲ್ಲ, ಮಾನಸಿಕವಾಗಿ ಇದ್ದಾರೆ. ಏನು ಹೇಳಲಿಕ್ಕೆ ಬಯಸ್ತೀರಾ? ಅಲ್ಲ, ನಮ್ಮ ಫ್ಯಾಮಿಲಿಯೆಲ್ಲ ಬಂದಿದ್ದೀವಿ. ಬಹುಶಃ ಇಂಥ ಸಂದರ್ಭದಲ್ಲಿ ಬಂದಾಗ ಗೊತ್ತಾಗುತ್ತೆ. ಇಲ್ಲಿ ಬಂದರೆ ಗೊತ್ತಾಗುತ್ತೆ ಏನು ಪವರು ಅಂತೇಳಿ. ಸ್ಥಳಕ್ಕೆ ಬಂದರೆ ಗೊತ್ತಾಗುತ್ತೆ ಸರ್. ಎಲ್ಲೋ ನಿಂತ್ಕೊಂಡು ಟಿ ವಿಲಿ ನೋಡ್ತಾ ಇದ್ದರೆ ಮಾತಾಡಿದ್ರೆ ಗೊತ್ತಾಗಲ್ಲ. ಬಹುಶಃ ಇಲ್ಲಿ ಬಂದಾಗಲೇ ನನಗೆ ಅರ್ಥ ಆಯಿತು ಎಷ್ಟು ಶಕ್ತಿ ಇದೆ ಸ್ಥಳದಲ್ಲಿ ಅಂತೇಳಿ. ಬಹುಶಃ ರಾಜ್ಕುಮಾರ್ ಇರ್ಬೋದು, ಪಾರ್ವತಮ್ಮರು ಇರ್ಬೋದು, ಅಪ್ಪು ಸರ್ದು ಇರ್ಬೋದು, ಸಮಾಧಿ ಸ್ಥಳ ಇದೆಯಲ್ಲ, ಒಂದು ಪವರ್ ಸರ್. ಅದು ವಿಶೇಷ. ಇಲ್ಲಿ ಬಂದರೆ ಅದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ನಮಗೆ ಕೂಡ ಪ್ರೇರಣೆ ಆಗುತ್ತೆ. ನಾವು ಕೂಡ ಏನಾದರೂ ಸಣ್ಣ ಪುಟ್ಟ ಸಮಾಜಕ್ಕೆ ಸೇವೆ ಮಾಡ್ಬೋದು ಅಂತಕ್ಕಂಥ ಪ್ರೇರಣೆ ನಮಗೂ ಕೂಡ ಆಗುತ್ತೆ ಸರ್. ಇಲ್ಲಿ ಅಪ್ಪು ಒಂದು ತಕ್ಷಣವೇ ಏನು ನಿಮಗೆ ಫಸ್ಟು ಮನಸ್ಸಿಗೆ ಬರುವಂಥದ್ದು ಏನು, ನೆನಪಾಗುವಂಥದ್ದು ಏನು? ಅವರು ಒಂದು ಬಹುಶಃ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಸೇವೆ, ಆ ಸೇವೆ ಸಖತ್ ನಿಜವಾಗ್ಲೂ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಸೇವೆಗಳು ಅವ್ರು ಏನು ಬೇಕಾದರೂ ಮಾಡ್ಬೋದಾಗಿತ್ತು ಸಮಾಜದಲ್ಲಿ. ಆದರೂ ಕೂಡ ಸಮಾಜಕ್ಕೆ ಒಳ್ಳೆ ಕೊಡುಗೆಗಳನ್ನು ಕೊಟ್ಟು, ಅದು ಬಹುಶಃ ಹೇಳಿದ್ನಲ್ಲ, ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗ್ಬಾರ್ದು ಅನ್ನೋ ರೀತಿಯಲ್ಲಿ ಅವ್ರು ಇವತ್ತು ಕೂಡ ಅಮರರಾಗಿಬಿಟ್ಟಿದ್ದಾರೆ. ಅವರು ದೇವರು. ಸಾಕಷ್ಟು ಜನ ಅಭಿಮಾನಿಗಳು ಹೇಳ್ತಿದ್ದಾರೆ ದೇವರು ಅಂತ. ನಿಜಕ್ಕೂ ಕೂಡ ದೇವರು ಸರ್ ಅವರು, ನಿಜಕ್ಕೂ ಕೂಡ. ಗೋಪಾಲ್ ಕೃಷ್ಣ ಅಂತೇಳಿ. ಇದಿಷ್ಟು ಅಭಿಮಾನಿಗಳು ಮತ್ತು ಹಾಗೆ ಇನ್ನೊಬ್ಬ ಅಭಿಮಾನಿಗಳು ಕೂಡ ಬಂದಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಮಾಡಿರೋ ಟೋಲ್ಗೇಟಿಂದ ಬಂದಿರೋದು. ನಾವು ಈ ಅಪ್ಪು ಬಸ್ ಅಂದರೆ ಭಾಳ ಪ್ರೀತಿ. ಚಿಕ್ಕ ವಯಸ್ಸಿಂದ ಅವ್ರದ್ದು ಅಪ್ಪು ಫಿಲಮ್ ಫಸ್ಟಿಂದ ಹಿಡಿದು ಇವಾಗ ಗಂಟ ಅವ್ರು ಜೇಮ್ಸ್ ಗಂಟ ನಾವು ನೋಡಿದ್ದೀವಿ. ಮಿಸ್ ಮಾಡಿದೆ. ಅವರು ಅಪ್ಪು ಸರ್ ಯಾವತ್ತೂ ಹೋಗಿಲ್ಲ ಅಂತ ಥರ ಇಲ್ಲ, ಯಾವತ್ತೂ ಅವರು ಇದ್ದಾರೆ. ನಾವು ತುಂಬ ತೀರಿಲ್ಲ ಅಂತಲ್ಲ, ಎಲ್ಲರ ಮನಸ್ಸಲ್ಲಿ ಇದ್ದೇ ಇದ್ದಾರೆ. ಅವ್ರು ಯಾವತ್ತೂ ಅಜರಾಮರನೇ. ಆಮೇಲೆ ಪ್ರತಿ ಅವ್ರ ಮನೆ ನಾವು ಹೋಗ್ತಾ ಇದ್ವಿ. ನಾವು ಯಾವುದೋ ನಮ್ಮ ಫ್ರೆಂಡ್ಸು ಎಲ್ಲ ಹೋಗ್ತಾ ಇದ್ವಿ. ಈ ಸಲ ಇಲ್ಲ ಅಂತಂಗಿಲ್ಲ, ಬಂದಿದ್ದೀವಿ. ಅವ್ರು ಇದ್ದಾರೆ. 50 ವರ್ಷ ಆಗಿದೆ ಅಂತಲೇ ಅಂತಿಲ್ಲ. ಅವ್ರು ಯಾವತ್ತೂ ಅಜರಾಮರನೇ. ಯಾವತ್ತೂ ಅವರು ಇರೋ ಅವ್ರು ಮಾಡಿರೋದು ಕೃತಕರೇ ಎಲ್ಲ ಪ್ರೀತಿ ಎಲ್ಲರಿಗೂ ಅಜರಾಮರನೇ. ಅವರು ಯಾವತ್ತೂ ಅಪ್ಪು ಭಾಷೆ ಅಜರಾಮರನೇ. ಹಾಡು, ಡೈಲಾಗು ಏನಾದರೂ ಹೇಳ್ತೀರಾ ಅಪ್ಪು? ಗೊಂಬೆ ಹೇಳುತ್ತೈತೆ, ಗೊಂಬೆ ಹೇಳುತ್ತೈತೆ, ನೀನೇ ರಾಜಕುಮಾರ.